ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನಮ್ಮ ಮನೆಗಿಬ್ರಿಬ್ರು ಸೊಸೆ ಬಂದ್ರು ಯಾವ ಕೆಲ್ಸನೂ ಮಾಡೋದ್ ಮಾತ್ರ ತಪ್ಪಿಲ್ಲ. ನನ್ ಸೊಸೆನೋ ನೀನು ಅಂದ್ರೆ ನಿಮ್ಮಪ್ಪ ಅಂತಾಳೆ. ಜೊತೆಗೆ ಮಾಯಾ ಬೇರೆ ಬಂದು ಇಲ್ಲೇ ವಕ್ರಿಸ್ಕೊಂಡಿದ್ದಾಳೆ. ಸೊಸೆಂದ್ರ ಕೈಯಲ್ಲಿ ರಾಣಿ ತರ ಮಾಡಿಸ್ಕೊಂಡು ತಿನ್ನೋ ಟೈಮಲ್ಲಿ ಅವ್ರ ಸೇವೆಗಳು ಮಾಡೋದೇ ಆಗೋಯ್ತು. ಇದು ಒಂದ್ ಬಾಳ. ಅಯ್ಯ ಅದೇನ್ ಜನ್ಮನ ನಂದು. ಗೌತಮಿ, ಇದೇನಿದು? ಹೇಳ್ದೆ ಕೇಳ್ದೆ ಎಲ್ಲೋ ಹೊರಟಿದ್ಯಾ? ಮತ್ತೆ ಆಫೀಸ್ ಮೀಟಿಂಗಾ? ಯಾವ ಆಫೀಸು ಇಲ್ಲ, ಯಾವ ಮೀಟಿಂಗೂ ಇಲ್ಲ. ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ತಾ ಇದ್ದೀನಿ. ಇನ್ನೇನು ಅಪ್ಪನ್ಗೆ ಹೇಳಿದ್ದೀನಿ, ಬರ್ತಾ ಇರ್ತಾರೆ. ಏನೇ ಹೇಳ್ತಾ ಇದ್ಯಾ ಗೌತಮಿ? ಏನ್ ಮಾಡೋದಕ್ಕೆ ಹೊರಟಿದ್ಯಾ ನೀನು? ಅಲ್ಲ, ನಾನಿಲ್ಲಿ ನಿನ್ಗೋಸ್ಕರ. ಗೌತಮಿ, ಅಪ್ಪ, ಮಾವ ಹೇಗಿದ್ದೀರಾ? ಈ ಮನೆಗೆ ನನ್ನ ಮಗಳನ್ನ ಕೊಡೋವಾಗ್ಲೇ ನನ್ನ ನೆಮ್ಮದಿ ಕೆಟ್ಟೋಗಿತ್ತು ನಿಖಿಲ್. ಇನ್ನೆಲ್ಲಿಂದ ನೆಮ್ಮದಿಯಾಗಿರೋಕ್ ಸಾಧ್ಯ? ಮಾವ ಸ್ವಲ್ಪ ಸಮಾಧಾನವಾಗಿ ಕೂತ್ಕೊಳ್ಳಿ, ಮಾತಾಡೋಣ. ಈಗ ಕೂತು ಮಾತಾಡೋ ಟೈಮ್ ಮೀರ್ ಹೋಗಿದೆ ನಿಖಿಲ್. ಇಷ್ಟರಲ್ಲೇ ಅರ್ಥ ಆಗ್ತಿದೆ ನನ್ನ ಮಗಳಿಗೆ ನೀವೆಲ್ಲರೂ ಏನ್ ಮಾಡಕ್ ಹೊರಟಿದ್ದೀರಾ ಅಂತ. ಬಾವಾ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಈ ಮನೇಲಿ ಯಾರು ತಪ್ಪು ಮಾಡಿದ್ರು ನೀವು ತಪ್ಪು ಮಾಡಲ್ಲ ಅನ್ಕೊಂಡಿದ್ದೆ ಬಾವ. ಆದ್ರೆ ನೀವು ಕೂಡ ನನ್ನ ಮಗಳ ವಿಷಯದಲ್ಲಿ ಮೋಸ ಮಾಡ್ಬಿಟ್ರಿ. ನನ್ನ ತಂಗಿ ನನಗೆ ಇಂಥ ದ್ರೋಹ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಅಣ್ಣ, ನಾನ್ ನಿಂಗೆಲ್ಲ ಹೇಳ್ತೀನಿ. ಹೇಳೋಕೆ ಕೇಳಕ್ಕೆ ಏನೂ ಇಲ್ಲ ರಾಜಿ. ನನ್ನ ಮಗಳು ಎಲ್ಲ ಹೇಳಿದಾಳೆ. ಅಲ್ಲ, ನೀವೆಲ್ಲ ಸೇರ್ಕೊಂಡು ಮಾಡ್ತಿರೋದು ನಿಮ್ಗೆ ಸರಿ ಅನಿಸ್ತಿದ್ಯಾ? ನನ್ನ ಮಗಳು ಈ ಮನೆ ಮರ್ಯಾದೆ ಕಾಪಾಡಬೇಕು ಅಂತ ನಿಖಿಲ್ನ ಮದ್ವೆ ಆದ್ಲು. ಆದ್ರೆ ನೀವೆಲ್ಲ ಸೇರ್ಕೊಂಡು ನನ್ನ ಮಗಳಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ಮತ್ತೆ ಆ ಮಾಯನ್ನೇ ಈ ಮನೆಗೆ ಸೇರ್ಸಿದಿರಲ್ಲ. ಈ ಕೆಲ್ಸನ ಅವತ್ತೇ ಮಾಡಿದ್ರೆ ನನ್ನ ಮಗಳಿಗೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಅನ್ಯಾಯವಾಗಿ ನನ್ನ ಮಗಳು ಬಾಳನ್ನ ಹಾಳು ಮಾಡ್ಬಿಟ್ರಿ. ಇನ್ನು ನನ್ನ ಮಗಳು ಈ ಮನೇಲಿ ಒಂದು ಕ್ಷಣನೂ ಇರೋಲ್ಲ. ಇವಳನ್ನ ನನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಾವಾ, ನೀವು ಗೌತಮಿ ತರ ದುಡುಕ್ಬೇಡಿ. ನಿಖಿಲ್ಲು ಮಾಯನಲ್ಲಿ ಕರ್ಕೊಂಬಂದಿರೋ ಉದ್ದೇಶನೇ ಬೇರೆ. ನೀವು ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಮಾಯ ಈಗ ನಮ್ಮ ವಂಶದ ಕುಡಿನ ಹೊತ್ಕೊಂಡಿದ್ದಾಳೆ. ಅವಳನ್ನ ಆರೈಕೆ ಮಾಡೋದು ನಮ್ ಜವಾಬ್ದಾರಿ ಬಾವಾ. ನಿಖಿಲ್ ತನ್ನ ಜವಾಬ್ದಾರಿನ ನಿಭಾಯಿಸಕ್ಕೆ ಮಾಯಿನಿಲ್ ಕರ್ಕೊಂಡ್ ಬಂದಿದ್ದಾನೆ ಅಷ್ಟೇ.
ಅದನ್ ಬಿಟ್ಟು ಬೇರೆ ಯಾವ ಉದ್ದೇಶನೂ ಇಲ್ಲ ಬಾವ. ಸರಿ ಬಾವಾ, ತುಂಬಾ ಒಳ್ಳೇದು. ನೀವು ನಿಮ್ ಜವಾಬ್ದಾರಿ ನಿಭಾಯಿಸಿ, ನಾನು ನನ್ನ ಜವಾಬ್ದಾರಿ ನಿಭಾಯಿಸ್ತೀನಿ. ನನ್ನ ಮಗಳನ್ನ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ. ಬಾವ, ನಿಮಗ್ ಗೊತ್ತಿಲ್ಲದೆ ಇರೋದು ಏನಿದೆ? ಗೌತಮಿ ನಿಖಿಲ್ ಮದುವೆ ಆಗೋಕ್ ಮುಂಚೆ ಇದೆಲ್ಲ ಆಗೋಗ್ಬಿಟ್ಟಿದೆ ಬಾವ. ಇದ್ಯಾವುದು ನಿಮ್ ಗಮನಕ್ಕೆ ಬಂದಿರಲಿಲ್ಲ ಬಾವ. ಅಷ್ಟರಲ್ಲಿ ಪರಿಸ್ಥಿತಿ ಕೈ ಮೀರೋಗಿತ್ತು. ಅದಲ್ಲದೆ ಮಾಯಾ ಈಗ ತುಂಬಾ ಸಂಕಟದಲ್ಲಿ, ಕಷ್ಟದಲ್ಲಿದ್ದಾಳೆ ಬಾವ. ಅವಳ ತಾಯಿನ ಕಳ್ಕೊಂಡು ಹೊಟ್ಟೆಲ್ ಮಗು ಇಟ್ಕೊಂಡು ತುಂಬಾ ಕಷ್ಟಪಡ್ತಿದ್ದಾಳೆ. ನೋಡಿ ಬಾವಾ, ನಿಮ್ಮ ಕಾರಣಗಳು ನಿಮಗಿದ್ದೇ ಇರುತ್ತೆ. ನಾನು ನನ್ನ ತಂಗಿ ರಾಜಿನ ನಂಬಿ ಈ ಮನೇಲಿ ನನ್ನ ಮಗಳ ಜೀವನ ಸುಖವಾಗಿರುತ್ತೆ ಅನ್ಕೊಂಡಿದ್ದೆ. ಆದ್ರೆ ಇಷ್ಟು ಸುಖ ಕೊಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಸಾರಿ ಅಪ್ಪ. ಅವತ್ತು ನೀವು ಒಂದ್ಸಲ ಯೋಚನೆ ಮಾಡು ಅಂದಾಗ ನನ್ನ ತಲೆಗೇನೋ ಹೋಗಿರ್ಲಿಲ್ಲ. ಆದ್ರೆ ನಾನು ಆಗ ನಿಖಿಲ್ ಪ್ರೀತಿಯಲ್ಲಿ ಮುಳುಗೋಗಿದ್ದೆ. ಅವಾಗ ಇದೇ ಮಾಯಾ ಯುಮ್ನನ್ ಬಿಟ್ಟು ಹೋದಾಗ ಜೊತೆಲ್ ನಿಂತು ಸಪೋರ್ಟ್ ಮಾಡಿದ್ ನಾನು. ಆದ್ರೆ ಈಗ ಅವಳನ್ನ ಇಲ್ಲಿ ಕರ್ಕೊಂಬಂದು ನನ್ನನ್ನೇ ಹೊರಗಡೆ ಹೋಗೋ ತರ ಮಾಡ್ತಿದ್ದಾರೆ. ಗೌತಮಿ, ಇಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಿದ್ರು ನೀನ್ ಯಾಕೆ ಅಪಾರ್ಥ ಮಾಡ್ಕೊಳ್ತಾ ಇದ್ಯಾ? ನೀನ್ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಅಲ್ದೆ ನನ್ನನ್ನು ಕನ್ಫ್ಯೂಸ್ ಮಾಡ್ತಾ ಇದೀಯಲ್ಲ. ಅಣ್ಣ, ನನ್ ಮಾತನ್ನ ಸಮಾಧಾನವಾಗಿ ಕೇಳು. ಗೌತಮಿನೇ ಈ ಮನೆ ಸೊಸೆ. ನನ್ನ ಮಗಳು ಈ ಮನೆ ಸೊಸೆಯಾಗಿ ಇಲ್ಲೇ ಇರಬೇಕು ಅಂದ್ರೆ ಆ ಮಾಯಾ ಇಲ್ಲಿ ಇರಬಾರದು. ಸುಮ್ನೆ ಟೈಮ್ ವೇಸ್ಟ್. ನಡೀರಿ. ಅಣ್ಣ 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 ಪ್ಲೀಸ್ ಅಣ್ಣ, ನಾನ್ ನಿನ್ ಜೊತೆ ಮಾತಾಡ್ಬೇಕು. ಮಾತಾಡೋಕಿನ್ನೇನಮ್ಮ ಉಳಿದಿದೆ? ಇಲ್ಲ ಅಣ್ಣ, ನಿಮ್ಮಿಬ್ರು ಜೊತೆ ನಾನ್ ಮಾತಾಡ್ಲೇಬೇಕು. ಬಾ ನೀನು ಬಾರೆ. ಅಣ್ಣ ಬಿಡು ರಾಜಿ. ಗೌತಮಿ, ಎಲ್ಲ ವಿಷಯ ಗೊತ್ತಿದ್ದು ನೀನ್ ಅಣ್ಣಂಗ್ ಹೇಳೋದ್ ಬಿಟ್ಟು ನೀನೇ ಅವ್ರ ದಾರಿ ತಪ್ಪಿಸ್ತಾ ಇದೀಯಲ್ಲ. ನಿಮ್ ದಾರಿ ತಪ್ಪಿರೋ ಮಗ ಮಾಡಿರೋ ಕೆಲ್ಸಕ್ಕೆ ಇನ್ನೇನ್ ಮಾಡ್ತಾರೆ? ಹೌದು ಗೌತಮಿ, ನಿಖಿಲ್ ಮಾಡಿರೋದು ತಪ್ಪೆ. ನಾನ್ ಯಾವತ್ತಾದ್ರೂ ಈ ವಿಷಯದಲ್ಲಿ ನಿಖಿಲ್ ಪರ ಮಾತಾಡಿದಿನಾ? ಅಣ್ಣ, ಈಗ ಈ ಮನೆಯಲ್ಲಿ ಶಕುನಗಳು ಸರಿಯಾಗಿಲ್ಲ. ಆ ಸುಧಾ ಬೇರೆ ಸತ್ತು ನಮ್ಗೆಲ್ಲ ಕಾಟ ಕೊಡ್ತಾ ಇದ್ದಾಳೆ. ಅವಳ ಕಾಟದಿಂದ ತಪ್ಪಿಸ್ಕೊಳ್ಬೇಕು ಅಂದ್ರೆ ಬೇರೆ ದಾರಿ ಇಲ್ದೆ ಆ ಮಾಯನ ಇಲ್ಲಿ ಕರ್ಕೊಂಡ್ ಬರೋ ಹಾಗಾಯ್ತು. ಅಷ್ಟಕ್ಕೆ ನೀವು ಗೌತಮಿನ ಕರ್ಕೊಂಡು ಹೋಗ್ತೀನಿ ಅಂದ್ರೆ ನಂಗೆ ಸಂಕಟ ಆಗತ್ತೆ. ಆ ಕತೆ ಎಲ್ಲ ನನಗೆ ಹೇಳ್ಬೇಡ ರಾಜಿ. ನೋಡು, ಈಗ ತುಂಬಾ ಸಿಂಪಲ್. ನೀನು ಆ ಮಾಯನ ಮನೆಯಿಂದ ಹೊರಗಡೆ ಹಾಕು. ನನ್ನ ಮಗಳು ಗೌತಮಿನ ಇಲ್ಲೇ ಬಿಟ್ಟು ಹೋಗ್ತೀನಿ.
ಪ್ಲೀಸ್, ಅದೆಲ್ಲ ಇವಾಗ ಆಗದೆ ಇರೋಂಥ ಮಾತು. ನಿಖಿಲ್ ಮಾಯನ ಸುಮ್ನೆ ಇಲ್ಲಿ ಕರ್ಕೊಂಡ್ ಬಂದಿಲ್ಲ. ಅವನು ಅವಳನ್ನ ಕರ್ಕೊಂಡ್ ಬರೋದಕ್ಕೆ ಲಾಯರ್ವರೆಗೂ ಹೋಗಿದ್ದಾನೆ. ಪುಣ್ಯ, ಆ ಮಾಯ ಅಷ್ಟಕ್ಕೆ ಹೆದರ್ಕೊಂಡು ಬರೋದಕ್ಕೆ ಒಪ್ಕೊಂಡಿದ್ದಾಳೆ. ಒಂದ್ ವೇಳೆ ಅವಳು ಬರೋದಕ್ಕೆ ಒಪ್ಕೊಳ್ದೆ ಇದ್ದಿದ್ರೆ ಗೌತಮಿಗೆ ಇನ್ನೂ ದೊಡ್ಡ ಸಮಸ್ಯೆ ಆಗಿರೋದು. ಇದೇನ್ ರಾಜಿ ಹೀಗೆ ಹೇಳ್ತಿದ್ಯಾ ನೀನು? ಹೌದು ಅಣ್ಣ, ಲೀಗಲ್ ಆಗಿ ಗೌತಮಿ ನಿಖಿಲ್ಗೆ 2ನೇ ಹೆಂಡತಿ ಆಗ್ತಾಳೆ. ಹಾಗ್ ನೋಡಿದ್ರೆ ಮಾಯಂಗೂ ನಿಖಿಲ್ಗೂ ಡಿವೋರ್ಸ್ ಆಗಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಸುಧನ್ ಆತ್ಮ ನನಗ್ ಕಾಟ ಕೊಟ್ಟ ಹಾಗೆ ಎಲ್ಲಿ ಗೌತಮಿ ಕಾಟ ಕೊಡುತ್ತೋ ಅಂತ ಅದಕ್ಕೆ ಒಪ್ಕೊಂಡೆ. ಇದೆಲ್ಲ ಕಟ್ಟು ಕತೆ ಅತ್ತೆ. ನಾನು ಇದೇ ಮನೇಲಿ ಇದೀನ್ ತಾನೆ. ನನ್ನನ್ ಯಾವತ್ತೂ ಕಾಡ್ದೇ ಇರೋ ಸುಧಾ ನಿಮ್ಮನ್ ಮಾತ್ರ ಹೇಗ್ ಕಾಡ್ತಾಳೆ? ನಿಮ್ಗೆ ಇದೊಂದ್ ನೆಪ ಅಷ್ಟೇ. ಸರಿ ಗೌತಮಿ, ನಾನ್ ಹೇಳ್ತಾ ಇರೋದು ನಿಂಗ್ ನೆಪ ಅನ್ಸಿದ್ರೆ ನಿಂಗ್ ಹೇಗ್ ಅನ್ಸುತ್ತೋ ಹಾಗೆ ಮಾಡು. ಅಲ್ಲ ಗೌತಮಿ, ನೀನು ಈ ಮನೇಲೇ ಇದ್ಯಾ, ಎಲ್ಲ ನಿನ್ ಕಣ್ಮುಂದೆನೇ ಆಗಿದೆ. ಇಷ್ಟು ದಿನ ಆದ್ರೂ ನಿಖಿಲ್ ಮಾಯ ಮದ್ವೆನ ನಾವೇ ಮುರಿದಿದ್ದೀವಿ ಅಂತ ನಿಖಿಲ್ಗೆ ಇಲ್ಲಿವರೆಗೂ ಗೊತ್ತಾಗಿಲ್ಲ. ಆ ಮಾಯ ಸಹ ಅದನ್ನ ಅವನಿಗೆ ಹೇಳಿಲ್ಲ. ಈ ವಿಷಯ ಒಂದ್ ವೇಳೆ ಅವನ್ ಕಿವಿಗ್ ಬಿದ್ರೆ ಏನಾಗುತ್ತೆ ಅಂತ ನೀನೇ ಯೋಚನೆ ಮಾಡು. ಈಗ ನೀನ್ ಇಲ್ಲಿಂದ ಹೋದ್ಮೇಲೆ ಹೇಗೂ ಜಗಳ ಮಾಡ್ಕೊಂಡು ಹೋಗಿದ್ಯಾ ಅಂತ ಮಾಯ ನಿಖಿಲ್ಗೆ ಎಲ್ಲ ಸತ್ಯನೂ ಹೇಳ್ಬಿಟ್ರೆ ಅಲ್ಲಿಗೆ ಎಲ್ಲ ಮುಗ್ದು ಹೋದ ಹಾಗೆ. ನೀನಿಲ್ಲಿದ್ದ ಹಾಗೆ ಮಾಯ ಈ ಮನೆಗೆ ಸೇರ್ಕೊಂಡಿದ್ದಾಳೆ. ಈ ಟೈಮಲ್ಲಿ ನೀನ್ ಬಿಟ್ಟು ಹೋದ್ರೆ ಅವರಿಬ್ರು ಸಂಸಾರ ಶುರು ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇ. ನೀನೀಗ ರಂಪ ಮಾಡ್ದೆ ಬುದ್ಧಿ ಉಪಯೋಗಿಸಿ ಅವರಿಬ್ರನ್ನ ಹೇಗ್ ದೂರ ಇಡ್ಬೇಕು, ನಿಖಿಲಿಗೆ ನೀನ್ ಹೇಗ್ ಹತ್ರ ಆಗ್ಬೇಕು ಅಂತ ಯೋಚನೆ ಮಾಡು. ಹೌದು ಗೌತಮಿ, ರಾಜಿ ಹೇಳೋದ್ರಲ್ಲೂ ಅರ್ಥ ಇದೆ. ನೀನು ಆ ಮಾಯಾಗ್ ಹೆದರಿ ಓಡ್ ಹೋಗೋ ಬದಲು ಇಲ್ಲೇ ಇದ್ದು ಅವಳನ್ನ ಫೇಸ್ ಮಾಡಿ ನಿಖಿಲ್ನ ಗೆಲ್ಬೇಕು. ಅವಳಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು. ಇದ್ಯಾವ ಕರ್ಮನಪ್ಪ ನನಗೆ? ನಾನ್ ನಿಕ್ಕಿನ ಮದ್ವೆ ಆಗಿದ್ದು ಅವನ್ ಜೊತೆ ಖುಷಿಯಾಗಿ ಜೀವನ ನಡೆಸೋದಿಕ್ಕೆ. ಅದು ಬಿಟ್ಟು ಈ ಜೀವನ ಪೂರ್ತಿ ಆ ಮಾಯನ್ ಜೊತೆ ಹೇಗ್ಬೇಕಾ? ಏನ್ ಮಾಡೋದಕ್ಕಾಗುತ್ತೆ ಗೌತಮಿ, ನಮ್ಮನ್ನೆಲ್ಲ ಯಾಮಾರಿಸಿ ಅವಳು ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ಟಿದ್ದಾಳೆ. ಸದ್ಯಕ್ಕೆ ಅವಳು ಹೆರಿಗೆ ಮುಗಿಸ್ಕೊಂಡು ಈ ಮನೆಯಿಂದ ಹೊರಗಡೆ ಹೋಗೋವರೆಗೂ ಮಾತ್ರ. ಅಲ್ಲಿವರೆಗೂ ನಿಖಿಲ್ನ ಅವಳಿಂದ ಕಾಪಾಡ್ಕೊಳ್ಬೇಕು. ಓಹೋ, ನಮ್ ರಾಜಿ ಸಂಧಾನ ಮಾಡಿ ಕರ್ಕೊಂಬರ್ತಾ ಇದ್ದಾಳೆ. ಬಾವ ಬನ್ನಿ, ನಮ್ ರಾಜಿ ಎಲ್ಲ ಬಿಡಿಸಿ ಹೇಳಿದ್ಲಾ? ಎಲ್ಲ ಹೇಳಿದಾಳೆ. ಇದೊಂದ್ಸಲ ನಿಮ್ಮನ್ನ ನಂಬಿ ನನ್ನ ಮಗಳನ್ನ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ಆದ್ರೆ ಯಾವುದೇ ಕಾರಣಕ್ಕೂ ನನ್ನ ಮಗಳಿಗೆ ಅನ್ಯಾಯ ಆಗ್ಬಾರ್ದು. ಅಯ್ಯೋ, ಅನ್ಯಾಯನ? ಏನ್ ಬಾವ, ಈ ಮನೇಲಿ ಅನ್ಯಾಯ ಅನ್ನೋ ಪದ ಇರ್ಲೇಬಾರ್ದು ಅಂತ
ಡಿಕ್ಷನರಿನೇ ತಂದಿಲ್ಲ ಬಾವಾ. ಅಂತದ್ರಲ್ಲಿ ನಮ್ ಸೊಸೆಗೆ ನಮ್ ಮನೇಲಿ ಅನ್ಯಾಯ ಆಗೋದ? ನೋ ವೇ, ಚಾನ್ಸೇ ಇಲ್ಲ ಬಾವಾ. ನಿಕ್ಕಿ, ಇಷ್ಟೆಲ್ಲ ಆದ್ರೂ ನಾನ್ ನಿನ್ನ ಅಷ್ಟೇ ಪ್ರೀತಿಸ್ತೀನಿ. ಪ್ಲೀಸ್ ನನ್ ಪ್ರೀತಿಗೆ ಅವಮಾನ ಮಾಡ್ಬೇಡ. ಖಂಡಿತ ಇಲ್ಲ ಗೌತಮಿ. ನನ್ನಿಂದ ಏನೇ ಆಗಿದ್ರು ಅದ್ಯಾವುದನ್ನು ಬೇಕು ಅಂತ ಮಾಡಿದಲ್ಲ, ಪರಿಸ್ಥಿತಿ ಹಾಗೆ ಮಾಡಿಸ್ತು ಅಷ್ಟೇ. ಆದ್ರೆ ಒಂದಂತೂ ಸತ್ಯ, ಈ ಮನೆಗೆ ಮತ್ತೆ ಮಾಯನ್ನ ನನ್ನ ಹೆಂಡತಿ ಸ್ಥಾನ ಕೊಟ್ಟು ಕರ್ಕೊಂಡ್ಬಂದಿಲ್ಲ. ನನ್ಗೆ ಆ ದೃಷ್ಟಿ ಕೂಡ ಇಲ್ಲ. ಈಗ ಅವಳಿಗೊಂದು ಆಸರೆ ಬೇಕಿತ್ತು, ಅದು ನಮ್ಮ ಕಡೆಯಿಂದನೇ ಆಗ್ಬೇಕಿತ್ತು. ಅದಕ್ಕೆ ಆಗ್ತಿದೆ ಅನ್ಸುತ್ತೆ. ನಿಜವಾಗ್ಲೂ ಅಷ್ಟೇ ಆಗಿದ್ರೆ ನೀನ್ ಮಾಡೋ ಪ್ರತಿ ಒಂದ್ ಕೆಲ್ಸದಲ್ಲೂ ನಾನ್ ನಿನ್ ಜೊತೆ ಇರ್ತೀನಿ ನಿಕ್ಕಿ. ಆದ್ರೆ ನಿನಗ್ ಸಣ್ಣ ನೋವಾದ್ರೂ ನನಗ್ ತಡ್ಕೊಳ್ಳೋ ಶಕ್ತಿ ಇಲ್ಲ ನಿಕ್ಕಿ. ನಿಕ್ಕಿ, ನೀನ್ ಇಲ್ದಿರೋ ಬದುಕು ನನಗೊಂದ್ ಕ್ಷಣನೂ ಬೇಡ. ಹೇ ಗೌತಮಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಾನು ಖಂಡಿತವಾಗ್ಲೂ ನಿನ್ ಜೊತೆಗೇ ಇರ್ತೀನಿ. ಕಮ್ಮಿಯ ಈ ಕಡೆ ಹುಲಿ, ಆ ಕಡೆ ನರಿ. ಪಾಪ ನನ್ನ ಮಗ ಯಾವ ಕಡೆ ಅಂತ ಹೋಗ್ತಾನೆ. ನೋಡ್ತೀಯ ಅಣ್ಣ, ಇವರಿಬ್ರು ಒಬ್ರನ್ನೊಬ್ರು ಎಷ್ಟು ಪ್ರೀತಿಸ್ತಾರೆ ಅಂತ. ಇಂಥವ್ರನ್ನ ಅನ್ಯಾಯವಾಗಿ ದೂರ ಮಾಡ್ತೀನಿ ಅಂತ ಬಂದಿದ್ಯಲ್ಲ. ಪರವಾಗಿಲ್ಲ ಬಿಡು ರಾಜಿ, ನಾವು ಹಾಗೆ ಮಾಡಿದಕ್ಕೆ ತಾನೆ ಇವರಿಬ್ರು ಮಧ್ಯೆ ಪ್ರೀತಿ ಇಷ್ಟು ಗಟ್ಟಿಯಾಗಿದೆ ಅಂತ ಗೊತ್ತಾಗಿದ್ದು. ಒಟ್ನಲ್ಲಿ ನನ್ನ ಮಗಳು ಈ ಮನೆಯಲ್ಲಿ ನಗನಗ್ತಾ ಖುಷಿಯಾಗಿದ್ರೆ ಅಷ್ಟೇ ಸಾಕು. ನಾವೊಬ್ಬರಿಗೆ ನಗು ಬಯಸಿದ್ರೆ ನಮಗೆ ನಗು ತಂತಾನೆಗೆ ಬರುತ್ತೆ ಬಾವ. ಬಿಡಿ, ಎಲ್ಲ ಸರಿ ಹೋಯ್ತಲ್ಲ. ಈಗ ಎಲ್ರೂ ಖುಷಿಯಾಗಿದ್ದೀವಿ. ರಾಜಿ, ಇದೇ ಖುಷಿಗೆ ಏನಿಲ್ವಾ? ರೀ, ಇದೇ ಖುಷಿಗೆ ಸ್ವೀಟ್ ಗೀಟ್ ಏನಾರು ಮಾಡಲ್ವಾ ಅಂದೆ. ಬರೀ ಸ್ವೀಟ್ ಯಾಕೆ, ಹಬ್ಬದ ಅಡಿಗೆನೆ ಮಾಡ್ತೀನಿ. ಹೇಗೋ ಅಣ್ಣ ಎಷ್ಟು ದಿನದ ನಂತರ ಬಂದಿದ್ದಾನೆ. ಹೌದು, ನಮ್ಮ ಮದ್ವೆ ಆದ್ಮೇಲೆ ಅಪ್ಪ ಫಸ್ಟ್ ಟೈಮ್ ಮನೆಗ್ ಬರ್ತಿರೋದು. ಈಗ್ಲಾದ್ರೂ ಬಂದಿದಾರಲ್ಲ, ಒಂದೆರಡು ದಿನ ಇದ್ದೋಗ್ತಾರೆ ಬಿಡು ಗೌತಮಿ. ಅಲ್ವಾ ಬಾವ? ಇಲ್ಲ ಭಾವ, ಊರಿನಲ್ಲಿ ತುಂಬಾ ಕೆಲಸಗಳು ಹಾಗೆ ಉಳಿದಿದೆ, ನಾನು ಹೋಗ್ಲೇಬೇಕು. ಮಾವ, ಅಪರೂಪಕ್ಕೆ ಬಂದು ಇಷ್ಟ ಬೇಗ ಹೋಗ್ತೀನಿ ಅಂತಂದ್ರೆ ಹೇಗೆ? ಇಲ್ಲಿಗೆ ಬರೋದು ಮಾತ್ರ ನಿಮ್ ಡಿಸಿಷನ್, ಇಲ್ಲಿಂದ ಕಳ್ಸ್ಕೊಡೋದು ಅದು ನಮ್ ಡಿಸಿಷನ್ ಅಲ್ವಾ ಗೌತಮಿ? ಅಪ್ಪ ಪ್ಲೀಸ್ ಒಂದ್ 2 ಡೇಸ್ ಇಲ್ಲೇ ಇದ್ದ ಹೋಗಿ. ಆಯ್ತು ಮಗಳೇ, ನಿನ್ ಸಂತೋಷಕ್ಕೋಸ್ಕರ ಇನ್ನೂ ಸ್ವಲ್ಪ ದಿನ ಇಲ್ಲೇ ಉಳ್ಕೋತೀನಿ. ಇದಕ್ಕೆ ಹೇಳಿದ್ದು ನಿಖಿಲ್, ನಾನು ಈ ಮನೆಗೆ ಬಂದ್ರೆ ಯಾರಿಗೂ ಇಷ್ಟ ಆಗಲ್ಲ ಅಂತ. ನನ್ನ ಹಾಗೆ ಗೌತಮಿ ಕೂಡ ಒಂದ್ ಹೆಣ್ಣು. ಅವಳ ಮನ್ಸಲ್ಲಿ ಏನ್ ಓಡುತ್ತೆ ಅನ್ನೋದು ನನಗ್ ಚೆನ್ನಾಗಿ ಅರ್ಥ ಆಗತ್ತೆ. ಅವಳೊಬ್ಳೆ ನೀನ್ ಹೆಂಡತಿಯಾಗಿರ್ಬೇಕಾಗಿರೋ ಮನೆಯಲ್ಲಿ ನಾನ್ ಈ ರೀತಿ ಬಂದ್ರೆ ಅವಳಿಗೆ ಈ ಮನೆಯಲ್ಲಿ ಇನ್ಸೆಕ್ಯೂರಿಟಿ ಫೀಲ್ ಆಗಲ್ವಾ? ಏನೂ ಆಗಲ್ಲ. ಅವಳಿಗೆ ಇನ್ಸೆಕ್ಯೂರ್ ಫೀಲ್ ಆಗೋ ಥರ ನಾನು ನಡ್ಕೊಳ್ಳಲ್ಲ. ಇದೆಲ್ಲ ಸ್ವಲ್ಪ ದಿನ ಅಷ್ಟೇ ಮಾಯ. ಗೌತಮಿಗೆ ಈಗ ನಿನ್ ಮೇಲೆ ಕೋಪ ಇರ್ಬೋದು, ಆದರೆ ಇನ್ನು ಸ್ವಲ್ಪ ದಿನದಲ್ಲಿ ಅವಳೇ ನಿನಗೆ ಕೇರ್ ಮಾಡೋಕೆ ಶುರು ಮಾಡ್ತಾಳೆ ನೋಡು. ಅವಳಿಗೆ ನಾನು ತಿಳಿಸಿ ಹೇಳಿದ್ರೆ ಅವಳು ಅರ್ಥ ಮಾಡ್ಕೋತಾಳೆ. ಆದರೆ ಏನ್ ಮಾಡೋದು, ನನ್ನ ವಿಷಯದಲ್ಲಿ ಅವಳು ಸ್ವಲ್ಪ ಜಾಸ್ತಿ ಪೊಸೆಸಿವ್ ಅಷ್ಟೇ. ಗಂಡ ಹೆಂಡತಿ ಅಂದ್ಮೇಲೆ ಅಲ್ಲಿ ಪೊಸೆಸಿವ್ನೆಸ್ ಇರೋದು ಕಾಮನ್ ಅಲ್ವಾ ನಿಖಿಲ್? ಆದ್ರೆ ಇದೆಲ್ಲ ನಿನಗೆ ಗೊತ್ತಿದ್ರು
ನೀನೇ ಅವಳ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ತಿಲ್ಲ. ಪ್ಲೀಸ್ ಸಾಕು ಮಾಯಾ. ನಾವಿನ್ನೆಷ್ಟೇ ಮಾತಾಡಿದ್ರು ಇಲ್ಲೇ ಇರ್ತೀವಿ. ಬಟ್ ಒಂದ್ ತಿಳ್ಕೊ ಮಾಯಾ, ಈ ಟೈಮಲ್ಲಿ ನನಗೆ ನೀನು, ನನ್ನ ಮಗು ಇವೆರಡೇ ಮುಖ್ಯ. ಮಾಯಾ, ನೀನ್ ನನ್ಗೊಂದು ಮಾತು ಕೊಡ್ತೀಯಾ ಪ್ಲೀಸ್? ಏನಂತ? ನೀನು ಈ ಮನೆ ಬರೋವಾಗ ಕಮಿಟ್ ಆಗಿರೋ ರೀತಿನೇ ಡೆಲಿವರಿ ಆಗೋವರೆಗೂ ಇದೇ ಮನೇಲಿ ಇರಬೇಕು. ಅದು ಏನೇ ಆದ್ರೂ ಇಲ್ಲಿಂದ ಹೋಗ್ತೀನಿ ಅನ್ನೋ ಮಾತು ಮಾತ್ರ ಎತ್ತಬಾರ್ದು. ಯಾಕೆ ಯೋಚನೆ ಮಾಡ್ತಿದ್ಯಾ ಮಾಯಾ? ನಾನ್ ನೀನ್ ಹೇಳ್ದಕ್ಕೆಲ್ಲ ಒಪ್ಕೊಂಡಾಯ್ತು, ಅಮ್ಮನೂ ಒಪ್ಸಿದೀನಿ. ಇನ್ನೇನ್ ಬೇಕು ಹೇಳು ನಿನ್ಗೆ? ಆ ನಿಖಿಲ್ ಮಾಯಾ, ಇನ್ನೇನು ಮಾತಾಡ್ಬೇಡ ನೀನು. ನಮ್ಮ ಮಗು ಬರೋವರೆಗೂ ನೀನು ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಭಾಷೆ ಕೊಡು.